ಒಂದೆಡೆ ರಾಷ್ಟ್ರ ಮಟ್ಟದಲ್ಲಿ ವಕ್ಫ್ ವಿಚಾರ ಜೋರಾಗಿ ಹೋರಾಟಕ್ಕೆ ಕಾರಣವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿದೆ. ಮತ್ತೊಂದೆಡೆ ಪಶ್ಚಿಮ ಬಂಗಾಳ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ. ಇತ್ತ ರಾಜ್ಯದಲ್ಲೂ ಕೂಡ ವಕ್ಫ್ ದಂಗಲ್ ಜೋರಾಗ್ತಾ ಇದೆ. ನಾಳೆ ಮಂಗಳೂರಿನಲ್ಲಿ ಮುಸ್ಲಿಮರಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗ್ತಾ ಇದೆ. ಅಡ್ಯಾರ್ ಶಾ ಗಾರ್ಡನ್ನಲ್ಲಿ ವಕ್ಫ್ ವಿರುದ್ಧದ ಹೋರಾಟ ತೀವ್ರಗೊಳ್ಳಲಿದೆ. ಅಂಗಡಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಮುದಾಯ ಸಿದ್ಧವಾಗ್ತಾ ಇದೆ. ಇನ್ನು ಪ್ರತಿಭಟನೆಗೆ 4 ಜಿಲ್ಲೆಗಳಿಂದ ಲಕ್ಷಾಂತರ ಜನ ಬಂದು ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಮಂಗಳೂರು, ಉಡುಪಿ, ಹಾಸನ, ಚಿಕ್ಕಮಗಳೂರು ಈ ಎಲ್ಲ ಭಾಗದ ಮುಸ್ಲಿಮರು ಇದರಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮಂಗಳೂರಿನ ಶಾ ಗಾರ್ಡನ್ನಲ್ಲಿ ಅಂತಿಮ ಹಂತದ ತಯಾರಿಗಳು ಕೂಡ ನಡೀತಾ ಇದೆ. ತೀವ್ರವಾಗಿ ಹೋರಾಟ ಮಾಡೋದಕ್ಕೆ ಕೊನೆಯ ಹಂತದ ಒಂದು ತಯಾರಿಗಳು ನಡೀತಾ ಇದೆ. ಹೀಗಾಗಿ ನಾಳಿನ ಹೋರಾಟ ಯಾವ ರೀತಿಯಾಗಿ ನಡೆಯುತ್ತೆ, ಅದೇ ರೀತಿಯಾಗಿ ಇದು ಕೇಂದ್ರ ಸರ್ಕಾರದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಎಲ್ಲ ಸಿದ್ಧತೆಗಳು ಪೂರ್ಣಗೊಳ್ತಾ ಇದೆ. ನಾಳೆ ನಮ್ಮ ಪ್ರೋಗ್ರಾಮು, ನಮ್ಮ ವಾಲಂಟ್ರಿಗಳಿಗೆಲ್ಲ ನಿನ್ನೆ ಪೊಲೀಸ್ ಅಧಿಕಾರಿಗಳು ಹಾಗೂ ನಾವು ವಿವಿಧ ಗೈಡೆನ್ಸ್ಗಳು ಕೊಟ್ಟಿದ್ದೇವೆ. ಎಲ್ಲ ಕಡೆಗಳಿಂದಲೂ ಜನ ಬರುವ ನಿರೀಕ್ಷೆಗಳು ಇದೆ. ನಾಳೆ ಕೂಡ ಪುನಃ ಶುಕ್ರವಾರ ಎಲ್ಲ ಮಸೀದಿಯಲ್ಲೂ ಪ್ರತಿಯೊಬ್ಬರು ಅವರ ಏನೆಲ್ಲ ಉಂಟು, ನಾಳಿನ ಅವರ ಸ್ವಂತ ಉದ್ಯೋಗ, ಅಂಗಡಿ ಮುಂಗಟ್ಟುಗಳು ಎಲ್ಲವನ್ನು ಬಂದ್ ಮಾಡಿ ಇದರಲ್ಲಿ ಭಾಗಿಯಾಗಬೇಕು ಎಂಬ ಕರೆಯನ್ನು ಕೊಡ್ತಾ ಇದ್ದೀವಿ. ಪೂರಕವಾಗಿ ಬೇರೆ ಬೇರೆ ಜಿಲ್ಲೆಗಳು ಕಾರ್ಯಕ್ರಮ ನಡೆಯುವುದರಿಂದ ಬಹುತೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವವರಿಗೆ ಪ್ರಮುಖವಾಗಿ ಅವರು ಎಲ್ಲವನ್ನು ಬಂದ್ ಮಾಡಿ ಬರ್ತಾರೆ. ಬೇರೆ ಜಿಲ್ಲೆಯವರು ಇದಕ್ಕೆ ಅದು ಅಷ್ಟೊಂದಲ್ಲ, ಆದರೂ ಸ್ವಲ್ಪ ಬಂದೇನು ಮಾಡಲಿಕ್ಕಿಲ್ಲ. ಅವರು ಭಾಗಿಯಾಗುವವರೆಲ್ಲ ಬರ್ತಾರೆ ಅಷ್ಟೇ. ಕಾರ್ಯಕ್ರಮ 3 ಗಂಟೆಗೆ ಇಲ್ಲಿ ನಮಗೆ ನಮ್ಮ ಈ ಮೈದಾನದ ಎದುರುಗಡೆಯಲ್ಲಿ ಯೂಸುಫ್ ಸಿದ್ದೀಕ್ ರಲಿಯಲ್ಲಾಹು ದರ್ಗಾ ಶರೀಫ್ನ ಜಿಯಾರತ್ ನಡೆಯುತ್ತದೆ 3 ಗಂಟೆಗೆ. ತದನಂತರ ಅಸರ್ ನಮಾಜ್ ಅದೇ ಮಸೀದಿಯಲ್ಲಿ ನಡ್ತಾರೆ. ಅದರ ನಂತರ 4ವರೆಗೆ ನಮ್ಮ ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 6ವರೆಗೆ ನಮ್ಮ ಪ್ರೋಗ್ರಾಮ್ ಮುಕ್ತಾಯ ಆಗ್ತದೆ. ಲಕ್ಷಾಂತರ ಜನ ಸೇರುವಂಥ ನಿರೀಕ್ಷೆ ಇದೆ. ನಾವೇನು ಕೌಂಟ್ ಮಾಡಲಿಲ್ಲ, ಆದರೂ ಎಲ್ಲರೂ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಜಿಲ್ಲೆಯ ಪ್ರಮುಖ ಎಲ್ಲ ಕಡೆಯಿಂದಲೂ ಬರುವಂಥ ನಿರೀಕ್ಷೆ ನಮಗೆ ಎಲ್ಲರೂ ನೀಡ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಿಂದ ನಮ್ಮ ಸಂಘಟಕರು ಇರುವುದರಿಂದ ಅವರೆಲ್ಲರೂ ಬರ್ತಾರೆ ಈ ಸಭೆಯನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ ವಿಚಾರ ವಕ್ಫ್ ತಿದ್ದುಪಡಿ. ಒಂದೆಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮತ್ತೊಂದೆಡೆ ಬಂಗಾಳ ಹೊತ್ತಿ ಉರಿತಾ ಇದೆ. ಈ ನಡುವೆ ರಾಜ್ಯದಲ್ಲೂ ಕೂಡ ಈಗ ತೀವ್ರವಾದಂತಹ ಒಂದು ಹೋರಾಟ ಮಾಡೋದಕ್ಕೆ ಮಂಗಳೂರಿನಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ನಡುವೆ ತಯಾರಿಗಳು ಹೇಗಿದೆ, ನಾಳಿನ ಹೋರಾಟ ಯಾವ ರೀತಿಯಾಗಿ ನಡೆಯುತ್ತೆ, ಏನು ಸಂದೇಶ ಕೊಡೋದಕ್ಕೆ ಮುಂದಾಗ್ತಾ ಇದೆ ಸಮುದಾಯ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ, ನಿಜವಾಗ್ಲೂ ಮಂಗಳೂರು ಭಾಗದಲ್ಲಿ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಆ ತಿದ್ದುಪಡಿಯ ವಿರುದ್ಧ ಒಂದು ಅತಿ ದೊಡ್ಡ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ಬೇರೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ವಿ, ವಕ್ಫ್ ಹೋರಾಟ ಪ್ರತಿಭಟನೆಯ ಸ್ವರೂಪವನ್ನ ದಾಟಿ ಹಿಂಸಾಚಾರದ ಸ್ವರೂಪವನ್ನ ಪಡೆದುಕೊಂಡಿದೆ. ಆದರೆ ಕರ್ನಾಟಕ ಭಾಗದಲ್ಲಿ ಅಷ್ಟಾಗಿ ಏನು ಒಗ್ಗೂಡಿ ಹೋರಾಟವನ್ನ ಮಾಡುವಂತದ್ದು, ಸಂಘಟನಾತ್ಮಕವಾಗಿ ಹೋರಾಟವನ್ನ ಮಾಡುವಂತದ್ದನ್ನ ನಾವು ನೋಡ್ತಾ ಇಲ್ಲ. ಅದು ಕೂಡ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ನಾಳೆ ನಡೆಯಲಿರುವಂತಹ ಪ್ರತಿಭಟನೆಯಲ್ಲಿ ಎಲ್ಲಾ ಪ್ರಮುಖ ಧರ್ಮಗುರುಗಳು, ಉಲೇಮಾಗಳು, ಧಾರ್ಮಿಕ ಮುಖಂಡರು, ಪ್ರತಿಯೊಂದು ಜಮಾತ್ ಆಗಿರ್ಬೋದು, ಮಸೀದಿ ಅಧ್ಯಕ್ಷರುಗಳು ನಾಳೆ ಭಾಗಿಯಾಗಲಿಕ್ಕಿದ್ದಾರೆ. ಪ್ರಮುಖವಾಗಿ 4 ಜಿಲ್ಲೆಯನ್ನ ಟಾರ್ಗೆಟ್ ಮಾಡಿಕೊಂಡು, ಅದು ಹಾಸನ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರನ್ನ ಟಾರ್ಗೆಟ್ ಮಾಡಿಕೊಂಡು ನಾಳೆ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಮತ್ತು ನಾಳೆ ಕಡ್ಡಾಯವಾಗಿ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಕರೆ ನೀಡಲಾಗಿದೆ. ನಾಳೆ ಬೆಳಗಿನಿಂದಲೇ ಪ್ರತಿಭಟನೆಯ ಒಂದು ಏನು ಹಂತಗಳು ಆರಂಭವಾಗುತ್ತೆ. ಪ್ರಮುಖವಾಗಿ ಅಂಗಡಿ ಮುಂಗಟ್ಟುಗಳು ಎಲ್ಲ ಮಂಗಳೂರಲ್ಲಿ ಮುಸಲ್ಮಾನರ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರುತ್ತೆ. ಬಳಿಕ ಇಲ್ಲಿಗೆ 3 ಗಂಟೆಗೆ ಅವರು ಮಧ್ಯಾಹ್ನ ಒಂದು ಪ್ರತಿಭಟನಾ ನಡೆಯುವಂತಹ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಸಮೀಪದ ದರ್ಗಾ ಒಂದರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಬಳಿಕ ಸುಮಾರು 4ವರೆಗೆ ಈ ಪ್ರತಿಭಟನೆ ಅನ್ನುವಂಥದ್ದು ಆರಂಭವಾಗುತ್ತೆ. 4 ಜಿಲ್ಲೆಯ 2 ಕಾಜಿಗಳು, ಪ್ರಮುಖ ಕಾಜಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಈ ಪರಿಯಾಗಿ ಧರ್ಮಗುರುಗಳು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಮತ್ತು ಕೇಂದ್ರ ಸರ್ಕಾರದ ಒಂದು ಕಾನೂನಿನ ವಿರುದ್ಧ ಹೋರಾಟವನ್ನ ಸಂಘಟನಾತ್ಮಕವಾಗಿ ಮಾಡ್ತಾ ಇರುವಂತದ್ದು ಇದೇ ಮೊದಲ ಬಾರಿ. ಸುಮಾರು 50,000ಕ್ಕೂ ಅಧಿಕ ಜನ ಸೇರುವಂತಹ ಒಂದು ಮಾಹಿತಿ ಇದೆ. ಹಾಗಾಗಿ ಈ ಸಂಚಾರ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯನ್ನ ಮಾಡಲಾಗಿದೆ. ಅಂದ್ರೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಏನು ಪ್ರತಿಭಟನೆ ನಡೆಯುವಂತಹ ಅಡ್ಯಾರಿನ ಒಂದು ಶಾ ಮೈದಾನ ಏನಿದೆ, ಇದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ
ಹೆದ್ದಾರಿ ನಡುವೆ ಬರುತ್ತೆ ಅಡ್ಯಾರ್ ಸಮೀಪ. ಹಾಗಾಗಿ ಇಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತಾ ಇರುತ್ತೆ. ನಾಳೆ ಇಷ್ಟು ಪ್ರಮಾಣದಲ್ಲಿ ಜನ ಬಂದ್ರೆ, ಅವರ ವಾಹನಗಳು ಬಂದ್ರೆ ಖಂಡಿತವಾಗಿಯೂ ಕೂಡ ಸಂಚಾರಕ್ಕೆ ಬಹಳ ಎಫೆಕ್ಟ್ ಆಗುತ್ತೆ. ಹಾಗಾಗಿ BC ರೋಡ್ನಿಂದ ಹಿಡಿದು ಈ ಅಡ್ಯಾರ್ ಭಾಗಕ್ಕೆ ಏನಿದೆ ಅಲ್ಲಿ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಮತ್ತು ನಂತೂರು ಭಾಗ, ಉಡುಪಿ ಭಾಗದಿಂದ BC ರೋಡ್ ಭಾಗಕ್ಕೆ ಬರುವಂತಹ ವ್ಯವಸ್ಥೆ ಏನಿದೆ ಆ ಭಾಗದಲ್ಲೂ ಕೂಡ ಸಂಚಾರವನ್ನ ಬದಲು ಮಾಡಲಾಗಿದೆ. ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಯಾವುದೇ ರೀತಿ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ರಾಜು ಮಾಡಿಕೊಂಡಿಲ್ಲ. ಪ್ರಮುಖವಾಗಿ ಸಾಕಷ್ಟು ತಿರುವನ್ನ ಪಡೆದುಕೊಂಡು ತಮ್ಮ ತಮ್ಮ ಡೆಸ್ಟಿನೇಷನ್ಗೆ ಜನರು ರೀಚ್ ಆಗಬೇಕಾಗಿರುವಂತಹ ಒಂದು ಅವಶ್ಯಕತೆ ನಾಳೆ ಇರುವಂತದ್ದು. ಯಾಕಂದ್ರೆ ಉಡುಪಿ ಭಾಗದಿಂದ ಕೇರಳ ಭಾಗಕ್ಕೆ ಸಾಕಷ್ಟು ವಾಹನಗಳು ಓಡಾಟವನ್ನ ಮಾಡ್ತಾ ಇರುತ್ತೆ, ಅಥವಾ ಬೆಂಗಳೂರು ಭಾಗಕ್ಕೆ ಸಾಕಷ್ಟು ವಾಹನಗಳು ಓಡಾಟ ಮಾಡ್ತಾ ಇರುತ್ತೆ. ದೊಡ್ಡ ದೊಡ್ಡ ಟ್ರಕ್ಗಳು, ಬಸ್ಗಳು ದಿನನಿತ್ಯ ಓಡಾಟ ಮಾಡ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಬದಲಿ ಮಾರ್ಗ ಮತ್ತು ಒಳ ಮಾರ್ಗಗಳನ್ನ ಉಪಯೋಗಿಸಬೇಕಾಗಿರುವಂತಹ ಒಂದು ಪ್ರಮೇಯ ಎದುರಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೂಡ ಸಂಚಾರ ಅನ್ನುವಂಥದ್ದು ಬಂದ್ ಆಗಿರುತ್ತೆ. ಮತ್ತು ಈಗಾಗಲೇ ಸುಮಾರು 2,000 ಸ್ವಯಂ ಸೇವಕರನ್ನ ಕೂಡ ನಾಳೆ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಜನರ ನಿರೀಕ್ಷೆ, ಪಾಲ್ಗೊಳ್ಳುವಂತಹ ಜನರ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ಮಸೀದಿಗೂ ಕೂಡ ಕರೆ ನೀಡಲಾಗಿದೆ ಮತ್ತು ಪ್ರತಿ ಜಮಾತ್ನಿಂದಲೂ ಕೂಡ ಪ್ರತಿಯೊಬ್ಬರು ಭಾಗಿಯಾಗಬೇಕು. ಅದರಲ್ಲೂ ಪ್ರಮುಖವಾಗಿ ಧರ್ಮಗುರುಗಳು ಸೇರಿದಂತೆ ಎಲ್ಲಾ ಮಸೀದಿ ಅಧ್ಯಕ್ಷರುಗಳು ಚಾಚು ತಪ್ಪದೆ ಭಾಗಿಯಾಗಬೇಕು ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ನೀಡಲಾಗಿದೆ. ಮತ್ತು ಇಂಥ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುವಂತಹ ಸಂದರ್ಭ ಕಾನೂನು ಸುವ್ಯವಸ್ಥೆಯ ಬಗ್ಗೆಯೂ ಕೂಡ ಸಾಕಷ್ಟು ಆತಂಕ ನಿರ್ಮಾಣವಾಗುತ್ತೆ. ಹಾಗಾಗಿ ಮೊದಲೇ ಧರ್ಮಗುರುಗಳು ಏನಿದ್ದಾರೆ ಇವರು ಒಂದು ಆದೇಶವನ್ನ ನೀಡಿದ್ದಾರೆ, ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅಂತ ಪ್ರಮೇಯ ಏನಾದರೂ ಬಂದ್ರೆ, ಯಾರಾದರೂ ಅಂದ್ರೆ ಟ್ರಿಗರ್ ಆಗುವಂತ ಸನ್ನಿವೇಶಗಳು ಬಂದರೂ ಕೂಡ ಯಾರೂ ಕೂಡ ಈ ಒಂದು ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ಎಲ್ಲರೂ ಕೂಡ ಧರ್ಮಗುರುಗಳ ಆದೇಶವನ್ನ ಪಾಲಿಸಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಹಾಗಾಗಿ ನಾಳೆ ನಿರೀಕ್ಷೆಗೂ ಮೀರಿದ ಜನ ಸೇರುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಭರದಿಂದ ನಡೀತಾ ಇದೆ. ಪ್ರಭು.